ನಿರಂತರವಾದಂತಹ ಹೋರಾಟವನ್ನು ಮಾಡಿ ನಮ್ಮ ಈಗಾಗಲೇ ಹೇಳಿದಂತೆ ಹಂಪೆಯಿಂದ ಪ್ರೇರಿತರಾಗಿ ಎಲ್ಲರ ಬದುಕಿಗೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಂತ ಕೆಲಸ ಮಾಡಿದಂತ ಮಾನ್ಯ ಶ್ರೀ ಕೆಂಪೇಗೌಡರು ಇವತ್ತು ಬೆಂಗಳೂರು ನಗರಕ್ಕೆ ಒಂದು ಹೊಸ ರೂಪ ಕೊಡಬೇಕು. ನಾನು ಕೂಡ ಬಹಳ ದೊಡ್ಡ ಜವಾಬ್ದಾರಿ ತಗೊಂಡು ಈ ಬೆಂಗಳೂರು ನಗರಕ್ಕೆ ಕೆಲಸವನ್ನ ಪ್ರಾರಂಭ ಮಾಡಿದ್ದೇನೆ. ಬಹಳ ಕಷ್ಟ ಇದೆ. ಬೆಂಗಳೂರು ನಗರದ ಅಭಿವೃದ್ಧಿ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇವತ್ತು ಅನೇಕ ವಿಚಾರಗಳನ್ನ ನಾವು ಯೋಚನೆಯನ್ನು ಮಾಡ್ತಾ ಇದ್ದೇವೆ. 1,40,00,000 ಜನಸಂಖ್ಯೆ ಬೆಂಗಳೂರು ನಗರದಲ್ಲಿ ಇದ್ದಾರೆ. ಹಿಂದೆ ನಾನು ಕೃಷ್ಣ ಅವ್ರ ಕಾಲದಲ್ಲಿ ಮಂತ್ರಿ ಆಗಿದ್ದಾಗ ಬರೀ 70 ಲಕ್ಷ ಇತ್ತು. ಈಗ 1,40,00,000, 1,05,00,000 ವಾಹನಗಳು ಓಡಾಡ್ತಾ ಇದೆ. ಯಾವ ರೀತಿ ಬೆಂಗಳೂರನ್ನ ಸುಧಾರಣೆ ಮಾಡಬೇಕು, ಈ ಟ್ರಾಫಿಕ್ ಇದೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಒಂದು ಹೊಸ ರೂಪವನ್ನ ಕೊಡಬೇಕು ಅಂತೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಈಗಾಗಲೇ ಸುಮಾರು 40 ಕಿಲೋಮೀಟರ್ ಅಷ್ಟು ಟನಲ್ ಮಾಡಬೇಕು ಅಂತೇಳಿ ಯೋಜನೆಯನ್ನ ಸಿದ್ಧತೆ ಮಾಡಿ ಈಗಾಗಲೇ ಟೆಂಡರ್ ಕೂಡ ಕರೆಯಲಿಕ್ಕೆ ಕ್ಯಾಬಿನೆಟ್ ಅನುಮೋದನೆಯನ್ನ ಸುಮಾರು 17,000 ಕೋಟಿ ರೂಪಾಯಿ ಒಂದು ಸ್ಟ್ರೆಚ್ ಏರ್ಪೋರ್ಟ್ ಇಂದ ನಮ್ಮ ಹೆಬ್ಬಾಳಿಯಿಂದ ಹಿಡಿದು ಸಿಲ್ಕ್ ಜಂಕ್ಷನ್ ವರೆಗೂ ಕೂಡ ಮಾಡಬೇಕು ಅಂತ ಹೊರಟಿದ್ದೇವೆ. 118 ಕಿಲೋಮೀಟರ್ ಫ್ಲೈಓವರ್ ಮಾಡಬೇಕು ಅಂತ ತೀರ್ಮಾನವನ್ನ ಮಾಡಿದ್ದೇವೆ. ಹಿಂಗೆ ಅನೇಕ ರೀತಿಯಲ್ಲಿ ಸುಮಾರು ಈ ನಮ್ಮ ಸರ್ಕಾರ ಬಂದ ಮೇಲೆ 1,00,000 ಕೋಟಿಗೆ ಯೋಜನೆಗಳನ್ನ ಸಿದ್ಧತೆಯನ್ನ ಮಾಡಿದ್ದೇವೆ ನೆಕ್ಸ್ಟ್ 3-4 ವರ್ಷದಲ್ಲಿ ಈ ಬೆಂಗಳೂರಿಗೆ ಅನ್ನೋದನ್ನ ನನಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಎಲ್ಲರೂ ಕೂಡ ನಾಗರಿಕರಿಗೆ ಮನೆ ಬಾಗಿಲಲ್ಲೇ ಕೂತ್ಕೊಂಡು ಒಂದು ಮನೆ ಕಟ್ಟಬೇಕಾದ್ರೆ ಪ್ಲಾನ್ ಅನ್ನ ನಂಬಿಕೆ ನಕ್ಷೆ ಅಂತೇಳಿ ಒಂದು ಹೊಸ ಯೋಜನೆಯನ್ನ, ಯಾರು ಆಫೀಸರ್ಸ್ ಹತ್ರ ಹೋಗಬಾರ್ದು, ಯಾರು ಲಂಚ ಕೊಡಬಾರ್ದು, ಅವರೇ ಚಾರ್ಟೆಡ್ ಅಕೌಂಟೆಂಟ್ ಇಟ್ಕೊಂಡು ಯಾವ್ದಾದ್ರು ಒಬ್ಬ ರೆಕಗ್ನೈಸ್ಡ್ ಇಂಜಿನಿಯರ್ ಇಟ್ಕೊಂಡು ಅವನಂತಾನೆ ಇಂಜಿನಿಯರ್ ಇದನ್ನ ಪ್ಲಾನ್ ಅನ್ನ ಪಡ್ಕೊಳ್ಳುವಂತ ಒಂದು ಯೋಜನೆ 50-80 ಕೂಡ ಆ ಒಂದು ಹೊಸ ಯೋಜನೆ ಕೂಡ ನಾವು ತೆಗೆದುಕೊಂಡು ಬಂದಿದ್ದೇವೆ. ಇದಲ್ಲದೆ ಬೆಂಗಳೂರು ನಗರದಲ್ಲಿ ಎಲ್ಲ ದಾಖಲೆಗಳನ್ನ ಡಿಜಿಟಲೈಸ್ ಮಾಡಿ ಇದನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಆಸ್ತಿ ಖಾತೆಗಳನ್ನ ಉಚಿತವಾಗಿ ನಿಮ್ಮ ಫೋಟೋ ಮತ್ತು ನಿಮ್ಮ ಆಸ್ತಿಯ ಫೋಟೋಗಳನ್ನ ಹಾಕಿ ನಿಮ್ಮ ಮನೆಗೆ 25 ಲಕ್ಷ ಆಸ್ತಿ ಇದೆ, ಎಲ್ಲರಿಗೂ ಕೂಡ ಆಸ್ತಿಯನ್ನ ಮನೆ ಬಾಗಿಲಿಗೆ ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ಮಾಡಿ ಕಾರ್ಯರೂಪಕ್ಕೆ ಹೊರಟಿದ್ದೇವೆ. 29ನೇ ತಾರೀಕು ನಮ್ಮ ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಅದು ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಅಲ್ಲಿ ನಡೀತಾ ಇದೆ. ಇದು ಯಾವ ರೀತಿ ಇದನ್ನ ಇರ್ತದೆ ಅಂತ ಹಿಂದೆ ಕೂಡ ನಾನು ಯುಡಿ ಮಿನಿಸ್ಟ್ರಿ ಇದ್ದಂತ ಸಂದರ್ಭದಲ್ಲಿ ಅವದೇ ಕ್ಷೇತ್ರದಲ್ಲಿ ಒಂದು ಪ್ರಾಯೋಗಿಕವಾಗಿ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಕೂಡ ಅವತ್ತಿನ ಕಾಲದಲ್ಲಿ ನಾನು ಮಾಡಿದ್ದೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ಅವ್ರ ಕ್ಷೇತ್ರದಲ್ಲಿ 29ನೇ ತಾರೀಕು ನಾವು ಮಾಡ್ತಾ ಇದ್ದೇವೆ. ಹಿಂಗೆ ಬೆಂಗಳೂರು ನಗರಕ್ಕೆ ಕಸದ ಒಂದು ದೊಡ್ಡ ಮಾಫಿಯಾ ಇದೆ. ಆ ಮಾಫಿಯಾ ಯಾವ ರೀತಿ ತೆಗಿಬೇಕು ಮುರಿಬೇಕು ಅದನ್ನ ನಾನೀಗ ಇಲ್ಲಿ ಚರ್ಚೆ ಮಾಡೋಕೆ ನಾನು ಹೋಗುದಿಲ್ಲ. ಆದ್ರೆ ಬೆಂಗಳೂರಿನ ಕಸ ಹೋಗ್ಬೇಕು, ಜಾಗಗಳಿಗೆ ಬೇಕಾದಷ್ಟು ಸಮಸ್ಯೆ ಇದೆ. ಆದ್ರೂ ಕೂಡ ಇದನ್ನ ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಜಾರ್ಜ್ ಸಾಹೇಬರು ಇಲ್ಲೇ ಇದ್ದಾರೆ. ಬಹುಶಃ ಇವತ್ತು ನಮ್ಮ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿಗೆ ಬೆಂಗಳೂರು ನಗರದಲ್ಲಿ ಹಿಂದೆ ನಾ ಪ್ರಾರಂಭ ಮಾಡಿದ್ದೆ. 1 ನಿಮಿಷದಲ್ಲಿ ಕರೆಂಟ್ ಹೋಯ್ತು ಅಂದ್ರೆ 1 ನಿಮಿಷದಲ್ಲಿ ನಮ್ಮ ಗ್ಯಾಸ್ ರೀತಿಯಲ್ಲಿ ಗ್ಯಾಸ್ ಅಲ್ಲಿ ಹಾಕ್ಲಿಕ್ಕೆ 340 ಮೆಗಾವ್ಯಾಟ್ 2,200 ಕೋಟಿ ರೂಪಾಯಿ ವೆಚ್ಚ ಮಾಡಿ ಅಲ್ಲಿ ಯಲಹಂಕದಲ್ಲಿ ನಾವು ಪ್ರಾರಂಭವನ್ನ ಮಾಡಿದೋ. ಇವತ್ತು ಕೂಡ ಹಿಂಗೆ ಬೆಂಗಳೂರು ನಗರದಲ್ಲಿ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲದೆ 6ನೇ ಯೋಜನೆಯ ಕಾವೇರಿಯನ್ನ ತೆಗೆದುಕೊಂಡು ಬರ್ಲಿಕ್ಕೆ ಈ 5ನೇ ಯೋಜನೆಯನ್ನು ಕೂಡ ಸಂಪೂರ್ಣ ಮಾಡಿ 110 ಹಳ್ಳಿಗಳಿಗೆ ನೀರನ್ನ ಒದಗಿಸಿಕೊಡುವಂತ ಯೋಜನೆ ಕೂಡ ಈಗಾಗಲೇ ಪೂರ್ಣ ಮಾಡಿದ್ದೇವೆ. ಬಹುಶಃ ಎಲ್ಲರೂ ಕೂಡ ಸೋಮಶೇಖರ್ ಅವರು, ಕೃಷ್ಣಪ್ಪನವರು, ಪ್ರಿಯಾ ಕೃಷ್ಣರವರು, ಇಲ್ಲೆಲ್ಲ ಏನ್ ನಮ್ಮ ಶಾಸಕರಿದ್ದಾರೆ, ಕೃಷ್ಣ ಬೈರೇಗೌಡರೆಲ್ಲ ಕೂಡ ಹೊರಗಡೆ ವಲಯದ ಎಲ್ಲ ಶಾಸಕರಿದ್ದಾರೆ. ಇವತ್ತು ಅವರೆಲ್ಲರೂ ಕೂಡ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನೀರನ್ನ ಒದಗಿಸಿಕೊಡ್ಲಿಕ್ಕೆ ಎಲ್ಲ ತರದ ಕಾರ್ಯಕ್ರಮಗಳನ್ನ ಆನೇಕಲ್ ಆದಿಯಾಗಿ ನೀರನ್ನ ಒದಗಿಸಿಕೊಳ್ಳಲಿಕ್ಕೆ ಈಗಾಗಲೇ ಕಾರ್ಯಕ್ರಮಗಳನ್ನ ರೂಪಿಸಿದ್ದೇವೆ.